ಸಿ ಬಗ್ಗೆ ಎಲ್ಲ ತಿಳ್ಕೊಂಡವ್ರೆ. ನಂಬರ್ ಬೇಕು ಇವ್ರಿಬ್ರು ಕಮೆಂಟ್ ಮಾಡಿ. ಹಾಯ್, ಗುಡ್ ಮಾರ್ನಿಂಗ್ ಟು ಆಲ್. ನಾನು ಸಿಂಧು. ನಾನಿವತ್ತು ವ್ಲಾಗ್ನ ಶುರು ಮಾಡ್ತಾ ಇರೋದು ನಮ್ಮ ಮನೆ ಮೇಲ್ಗಡೆ ಟೆರೇಸಿಂದ. ನಮ್ಮ ಮನೆ ಮೇಲ್ಗಡೆ ಎಷ್ಟು ಚೆನ್ನಾಗಿದೆ ವ್ಯೂ ಬೆಳಿಗ್ಗೆ ಟೈಮು ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ನಿಮಗೆ ತೋರ್ಸೋಕ್ಕೋಸ್ಕರ ನಾನು ಮಾಡಿರೋ ಸ್ಟ್ರಗಲ್ಸು ನೋಡ್ಕೊಂಡು ಬನ್ನಿ. ಮೊದಲಿಗೆ ಮಾಡಿದ್ನಾ, ಆಮೇಲೆ ಅನಿಸ್ತು ನನಗೆ ಮತ್ತೆ ಈ ಥರ ಮಾಡೋಣ ಅಂತ ಹೋದ್ನ, ಮತ್ತೆ ಸರಿ ಹೋಗಿಲ್ಲ. ಮತ್ತೆ ಈ ಥರ ಕಾಯಿಸುವ ಹುಡುಗಿಯರ ಯಾರು ಪ್ರೀತಿಸಬಾರದು, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹುಡುಗರನು ಯಾರು ನೋಯಿಸಬಾರದು. ಕಾಯಿಸಿದರು ನೋಯಿಸಿದರು ನಾನು ನಿನ್ನ ಪ್ರೀತಿಸುವೆ, ನಾನು ನಿನ್ನ ಪ್ರೀತಿಸುವೆ. ನಾನಲ್ಲಿ ನಿಂತ್ಕೊಳ್ಳೋ ಅಷ್ಟರಲ್ಲಿ ಟೈಮ್ ಆಗೇ ಬಿಟ್ಟಿತ್ತು ಫ್ರೆಂಡ್ಸ್. ಏನು ಸ್ಪೀಡಲ್ಲಿ ಓಡಿ ಬಂದೆ ಅಂದರೆ, ವಾಷಿಂಗ್ ಮಿಷಿನ್ಗೆಲ್ಲ ಬಟ್ಟೆಗಳು ಹಾಕಿದ್ದೆ, ಎಲ್ಲನೂ ತೆಗೆದು ಪಟ ಪಟ ಅಂತ ಫಾಸ್ಟಲ್ಲಿ ಎಲ್ಲನೂ ಜಾಲ್ಸ್ ಹಾಕಿದ್ದೆ, ಎಲ್ಲನೂ ಒಣಗಿಸಿ ಬೇಗ ಬೇಗ ಓಡಬೇಕಿತ್ತು. ಬಟ್ ಆಮೇಲೆ ನೆನಪಾಯಿತು, ನನ್ನ ಲಂಚ್ ಬಾಕ್ಸು ನಿನ್ನೆ ಟ್ರೇನಲ್ಲಿ ಸಾಂಬಾರೆಲ್ಲ ಚೆಲ್ಲಿ ಕರೆ ಆಗಿತ್ತು. ಸೊ ಅದನ್ನೆಲ್ಲ ವಾಶ್ ಮಾಡಿ ಫಾಸ್ಟಾಗಿ ಮತ್ತು ಬಾಕ್ಸ್ಗಳು ಸ್ವಲ್ಪ ರಾತ್ರಿ ಊಟ ಮಾಡಿದ ತಟ್ಟೆ ಎಲ್ಲ ಮೇಲೆ ಇಟ್ಕೊಂಡ್ಬಿಟ್ಟಿದ್ದೆ ಫ್ರೆಂಡ್ಸ್. ಅದನ್ನೆಲ್ಲ ವಾಶ್ ಮಾಡಿ ಫಾಸ್ಟಾಗಿ ನನಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ, ಆ ಥರ ಅನಿಸ್ತಾ ಇರುತ್ತೆ ಮಾರ್ನಿಂಗ್ ಟೈಮು. ಅದರಲ್ಲಿ ಇವತ್ತಂತೂ ಮೇಲೆ ನೋಡಿಕೊಂಡು ವೆದರ್ನೆಲ್ಲ ವೀಡಿಯೋ ಮಾಡೋ ಅಷ್ಟರಲ್ಲಿ ಟೈಮೇ ಆಗೋಗಿತ್ತು. ಬೇಗ ಸ್ನಾನ ಮಾಡ್ಕೊಂಬಂದು ಏನು ಸ್ಪೀಡಾಗಿ ರೆಡಿ ಆಗ್ತಿದ್ದೀನಿ ನೋಡಿ. ನನಗೆ ತಲೆ ಸ್ನಾನ ಮಾಡಿದಾಗ ತಲೆ ಬಾಚ್ಕೊಳಕ್ಕೆ ಕೂಡ ಟೈಮ್ ಇರಲ್ಲ. ಸೊ ನಾನು ಹಂಗೆ ಫ್ರೀ ಹೇರ್ ಬಿಟ್ಕೊಂಡು ಹೋಗ್ಬಿಡ್ತೀನಿ. ಅದು ಸ್ವಲ್ಪ ಟ್ರೇನಲ್ಲಿ ಗಾಳಿಗೆ ಡ್ರೈ ಆದಮೇಲೆ ಆಫೀಸಲ್ಲಿ ಹೋಗಿ ತಲೆನ ನಾನು ಬಾಚ್ಕೊತೀನಿ. ಸ್ವಲ್ಪ ಪರ್ಫ್ಯೂಮೆಲ್ಲ ಹಾಕ್ಕೊಂಡೆ, ಮತ್ತು ಅರ್ಜೆಂಟಲ್ಲಿ ಏನೇನು ಬೀಳ್ತಿದೆ ಅನ್ನೋದು ಗೊತ್ತಿಲ್ಲ, ಎಲ್ಲ ಬಿದ್ದಿರುತ್ತೆ. ಸಂಜೆ ಬಂದು ಕ್ಲೀನ್ ಮಾಡ್ಕೊತೀನಿ ನೋಡಿ. ಹಾಗೆ ಹೊರಟೆ. ಮತ್ತು ಲಂಚ್ ಬಾಕ್ಸ್ ಪ್ಯಾಕ್ ಆಗಿತ್ತು. ಒಳ್ಳೆ ಪಲಾವ್ ಮಾಡಿಕೊಟ್ಟಿದ್ಲು ನನ್ನ ತಂಗಿ. ಟ್ರೈನಲ್ಲಿ ಕೂತ್ಕೊಂಡು ತಿಂದ್ಬಿಟ್ಟು ಆಫೀಸಿಗೆ ಬಂದು ಕೆಲಸನೇ ನಮ್ಮ ದೇವರು ಅಂದ್ಕೊಂಡು ಕೆಲಸ ಶುರು ಮಾಡೋಣ ಅಂತ ಬಂದಿದ್ದೀನಿ ಗೈಸ್. ಬಂದು ನಾನು ಕೂತ್ಕೊಂಡು ನೋಡಿ, ನನ್ನ ಸ್ಪೀಡ್ ಟೈಪ್ ಹೇಗಿದೆ ಅನ್ನೋದನ್ನು ಸ್ವಲ್ಪ ಹಾಗೆ ಕೇಳಿಸ್ಕೊಳ್ಳಿ. ಅವತ್ತೇ ಹೇಳಿದ್ನಲ್ಲ, ಮತ್ತೆ ಪೆಂಡಿಂಗ್ ವರ್ಕ್ ಅವತ್ತೇ ಹೇಳಿದ್ನಲ್ಲ, ಬರೀ ಇಂಥದೆಯ ಹೇಳ್ತೀನಲ್ಲ, ಡ್ಯೂಟಿ ಈಸ್ ದ ವೆರಿ ಇಂಪಾರ್ಟೆಂಟ್ ಇನ್ ದ ಮಿಡಲ್ ಕ್ಲಾಸ್ ಗರ್ಲ್ಸ್ ಆಯಿತಾ. ಫಸ್ಟು ಡ್ಯೂಟಿ ಇಂಪಾರ್ಟೆಂಟು, ಮೊದಲು ಡ್ಯೂಟಿ ಮುಗಿಸೋಣ, ಆಮೇಲೆ ಸಿಗ್ತೀನಿ, ಬಾಯ್. ಮಿಡಲ್ ಕ್ಲಾಸ್ ಗರ್ಲ್ಸ್ಗೆ ಏನಪ್ಪ ಇಂಪಾರ್ಟೆಂಟ್ ಅಂದರೆ, ಇಟ್ಸ್ ಅ ಜಾಬ್. ಯಾರು ಕೆಲಸನ ಕಷ್ಟ ಅಂತ ಅಂದ್ಕೊಂಡು ಮಾಡೋಕ್ಕೆ ಹೋಗಬೇಡಿ, ಇಷ್ಟಪಟ್ಕೊಂಡು ಕೆಲಸ ಮಾಡಿ. ಅದು ಯಾವತ್ತೂ ನಮ್ಮ ಕೈ ಬಿಡಲ್ಲ. ವರ್ಕ್ ಮಾಡ್ತಿರ್ಬೇಕು ಜೀವನದಲ್ಲಿ. ಜೀವನದಲ್ಲಿ ವರ್ಕ್ ಮಾಡ್ತಿದ್ರೇ ನಮಗೊಂದು ಬೆಲೆ. ನಾವು ಕೆಲಸ ಮಾಡಿಲ್ಲ, ನಾವು ದುಡ್ದಿಲ್ಲ, ಸಂಪಾದನೆ ಮಾಡ್ತಿಲ್ಲ ಅಂದರೆ ಯಾರೂ ನಮ್ಮನ್ನ ಕೇರ್ ಮಾಡಲ್ಲ, ಯಾರೂ ನಮಗೆ ಇಂಪಾರ್ಟೆನ್ಸ್ ಕೂಡ ಕೊಡಲ್ಲ. ಬಿಕಾಸ್ ನಾನು ಹೇಳ್ತೀನಿ, ವರ್ಕ್ ಈಸ್ ವೆರಿ ಇಂಪಾರ್ಟೆಂಟ್. ಸ್ವಲ್ಪ ಪೆಂಡಿಂಗ್ ವರ್ಕ್ ಮುಗಿಸಿ ಟೈಮ್ ನೋಡಿದರೆ ಎಷ್ಟು ಬೇಗ 1:30 ಆಗಿಬಿಟ್ಟಿತ್ತು. ಪಟ ಅಂತ ಹೋಗಿ ಲಂಚೆಲ್ಲ ಮುಗಿಸಿ ಆರಾಮಾಗಿ ಮತ್ತೆ ಪೆಂಡಿಂಗ್ ವರ್ಕ್ ಮುಗಿಸಿ ನೋಡಿ, ರೈಲ್ವೆ ಸ್ಟೇಷನ್ಗೆ ಸ್ಪೀಡಾಗಿ ಓಡ್ಕೊಂಡು ಬಂದು ಸುಸ್ತಾಗ್ತಾಯಿತ್ತು. ಸೊ ಹಾಗೆ ವೀಡಿಯೋ ಮಾಡಿದ್ದೀನಿ. ಹಾಗೆ ವೀಡಿಯೋ ಮಾಡ್ತಾ ಬರ್ತಾ ನೋಡ್ತೀನಿ
ಎಷ್ಟು ಜನ ಇದ್ದಾರೆ ನೋಡಿ ಫ್ರೆಂಡ್ಸ್. ಯಪ್ಪ, ಇದು ನಮ್ಮ ಟ್ರೈನು. ಸದ್ಯ ಇಲ್ಲಿ ಇಷ್ಟು ಜನ ಇಲ್ಲ. ಹೌದು. ಇವ್ರ್ಯಾರು ಅಂತ ಗೊತ್ತಾಗಿಲ್ವಾ? ನೋಡಿ ಇವರೆಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಇವರೆಷ್ಟು ಇಂಪಾರ್ಟೆಂಟ್ ಗೊತ್ತಾ? KSRTC ಬಗ್ಗೆ ಎಲ್ಲ ತಿಳ್ಕೊಂಡವ್ರೆ. ಅವ್ರವ್ರ ತಂಗಿ ನಂಬರ್ ಬೇಕು ಇವ್ರಿಬ್ರು, ಕಮೆಂಟ್ ಮಾಡಿ, ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ. ಬರೀ ಇಂಥದೆಯಾ? ಸಾರಿ ಚಂದು ಆ್ಯಂಡ್ ಸವಿತಕ್ಕ, ಜಸ್ಟ್ ಫಾರ್ ಜೋಕ್ ಅಷ್ಟೇ. ನಮ್ಮ ಟ್ರೈನಲ್ಲಿ ಒಂದು ದೊಡ್ಡ ಗ್ರೂಪೇ ಇದೆ, 13 ಮೆಂಬರ್ಸ್ ಗ್ರೂಪು. ಇಟ್ಸ್ ವೆರಿ ಗುಡ್. ತುಂಬ ಖುಷಿಯಾಗುತ್ತೆ ಅವ್ರ ಬಗ್ಗೆ ಹೇಳೋದಕ್ಕೆ. ಇನ್ನೊಂದು ದಿನ ಯಾವತ್ತಾದರೂ ಶೇರ್ ಮಾಡ್ಕೊತೀನಿ. ಒಣಗಾಕಿದ ಬಟ್ಟೆಗಳೆಲ್ಲ ತೊಗೊಂಡು ಬಂದು ಎತ್ತಿಟ್ಬಿಟ್ಟು ನೋಡಿ ಒಳ್ಳೆ ಫುಡ್ ಕೊಟ್ಟಿದ್ದಾರೆ ನಮ್ಮ ಮನೇಲಿ. ಮಾವಿನಕಾಯಿ, ಮುದ್ದೆ, ಸೌತೆಕಾಯಿ ಮತ್ತು ಅಲಸಂದೆ ಕಾಳು ಉಪ್ಸಾರು ಮಾಡಿದರು. ತುಂಬ ಚೆನ್ನಾಗಿತ್ತು. ಮಾವಿನಕಾಯಿ ಅಂತೂ ಸಖತ್ತು ಸ್ವೀಟಾಗಿತ್ತು, ತುಂಬ ಚೆನ್ನಾಗಿತ್ತು. ಪಟ ಅಂತ ಊಟ ಎಲ್ಲ ಮುಗಿಸ್ಬಿಟ್ಟು ಮತ್ತೆ ಬೆಳಗ್ಗೆ ಟೈಮ್ ಸಾಲಲ್ಲ ಅಂತ ಹೇಳಿಬಿಟ್ಟು ಅದೇ ಬಟ್ಟೆಗಳು ತೊಗೊಂಡು ಬಂದಿದ್ದ ಬಟ್ಟೆಗಳೆಲ್ಲ ಮಡಚಿ ಎತ್ತಿಟ್ಟೆ ಗೈಸ್. ಎಲ್ಲ ಮಾಡಿ ಟೈಮ್ ನೋಡ್ತೀನಿ 10:30. ಎಷ್ಟು ಬೇಗ ಆಗಿಬಿಟ್ಟಿತ್ತು ಅಂದರೆ ಮತ್ತೆ ಬೆಳಗ್ಗೆ ಬೇಗ ಎದ್ದೇಳಬೇಕು ಅಂತ ನಾನು ಬೇಗನೆ ಮಲ್ಕೊಂಡಿದ್ದೀನಿ. ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.